19ನೇ ಸೀಸನ್ ಐಪಿಎಲ್ ಗ್ರ್ಯಾಂಡ್ ಆಗಿ ಸ್ಟಾರ್ಟ್ ಆಗಿ ಈಗ 8 ತಂಡಗಳು ಆಲ್ರೆಡಿ ತಮ್ಮ ಮೊದಲ ಪಂದ್ಯಗಳನ್ನು ಆಡಿವೆ. ಸೊ ಇನ್ನು ಉಳಿದಿರೋದು ಲಕ್ನೋ ಹಾಗೆ ಡೆಲ್ಲಿ ತಂಡಗಳು ಮಾತ್ರವೇ. ಇವತ್ತಿನ ಪಂದ್ಯದ ಮೂಲಕ ಅವರು ಕೂಡ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಈ ಮ್ಯಾಚ್ ಕನ್ನಡಿಗರಿಗೆ ತುಂಬಾನೇ ಸ್ಪೆಷಲ್. ಡೆಲ್ಲಿ ತಂಡದ ಆಟಗಾರ KL ರಾಹುಲ್ಗೆ ಇದು ಪ್ರತಿಷ್ಠೆಯ ಪಂದ್ಯ. IPLನಲ್ಲಿ ಕನ್ನಡಿಗರ ಆರ್ಭಟ ಜೋರಾಗಿದ್ದು KL ಕೂಡ ಕಿಚ್ಚು ಹಚ್ತಾರ. ಕರುಣ್ ನಾಯರ್ ಪವರ್ ಶೋ ತೋರಿಸ್ತಾರ. ಈ ಸೀಸನ್ ಅಲ್ಲಿ ಹೇಗಿದೆ ಕನ್ನಡಿಗರ ತಾಕತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. IPLನಲ್ಲಿ 4 ಪಂದ್ಯಗಳು ಕಂಪ್ಲೀಟ್ ಆಗಿದ್ದು ಈಗ 5ನೇ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ಲಕ್ನೋ ಸೂಪರ್ ಜೈಂಟ್ಸ್ ಹಾಗೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಮ್ಯಾಚ್ ಅಲ್ಲಿ ಕನ್ನಡಿಗರ ಕಣ್ಣಂತೂ ಡೆಲ್ಲಿ ಮೇಲೆಯೇ ಇದೆ. ಜೊತೆಗೆ ಡೆಲ್ಲಿಯೇ ಗೆಲ್ಲಲಿ ಅಂತ ಸಪೋರ್ಟ್ ಕೂಡ ಮಾಡ್ತಾರೆ. ಅದಕ್ಕೆ ಕಾರಣ KL ರಾಹುಲ್ ಮತ್ತು ಕರುಣ್ ನಾಯರ್ ಆಡ್ತಾ ಇರೋದು. ಇವರಿಬ್ಬರು ಕೂಡ ಕನ್ನಡಿಗರು. ಡೆಲ್ಲಿ ತಂಡದಲ್ಲಿರೋದು ವಿಶೇಷ. ಆದರೆ ರಾಹುಲ್ಗೆ ಈ ಪಂದ್ಯ ಸೇಡಿನ ಸವಾಲು ಕೂಡ ಹೌದು. ಯಾಕಂದ್ರೆ ಮೈದಾನದಲ್ಲೇ ದೌಲತ್ತು ತೋರಿಸಿದಂತ ಲಕ್ನೋ ತಂಡದ ಮಾಲೀಕನಿಗೆ ಮತ್ತೊಂದು ಸಲ ಬ್ಯಾಟ್ನಲ್ಲೇ ಉತ್ತರಿಸುವಂತ ಟೈಮ್ ಬಂದಿದೆ. ಲಕ್ನೋ ವಿರುದ್ಧ ಮತ್ತೆ ಸಿಡಿಯುತ್ತಾರ ಕನ್ನಡಿಗ ರಾಹುಲ್. IPLನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಅಂತ ಬಂದಾಗ ಕನ್ನಡಿಗರೇ ಸ್ವಲ್ಪ ಬೇಸರ ಆಗುತ್ತೆ. ಯಾಕಂದ್ರೆ ಈ ಫ್ರಾಂಚೈಸಿಯ ಮಾಲೀಕ ನಮ್ಮ ಕನ್ನಡಿಗ KL ರಾಹುಲ್ರನ್ನ ನಡೆಸಿಕೊಂಡಿದ್ದಂತ ಪರಿಯನ್ನ ಅರಗಿಸಿಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ. 2024ರ ಸೀಸನ್ ಅಲ್ಲಿ ಹೈದರಾಬಾದ್ ವಿರುದ್ಧ ಸೋತಿದ್ದಕ್ಕೆ ಆಗ ಲಕ್ನೋ ತಂಡದ ನಾಯಕನಾಗಿದ್ದ KL ರಾಹುಲ್ ವಿರುದ್ಧ ಸಂಜೀವ್ ಗೋಯಾಂಕ ಮೈದಾನದಲ್ಲೇ ಅಸಮಾಧಾನ ತೋರಿಸಿದ್ರು. ಕೈ ತೋರಿಸುತ್ತಾ ರೂಢಾಗಿ ಬಿಹೇವ್ ಮಾಡಿದ್ರು, ಕೂಗಾಡಿದ್ರು. ಈ ದೃಶ್ಯಗಳು ಕ್ಯಾಮೆರಾದಲ್ಲಿ ಸೆರೆಯಾಗಿ ವೈರಲ್ ಆಗಿತ್ತು. ಜೊತೆಗೆ ಲಕ್ನೋ ಮಾಲೀಕ ಸಂಜೀವ್ ಗೋಯಾಂಕ ಅವರ ದರ್ಪಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಸೊ ಇದಾದ್ಮೇಲೆ 2025ರ IPLಗೂ ಮುನ್ನ KL ರಾಹುಲ್ ತಂಡದಿಂದಲೇ ಹೊರ ಬಂದಿದ್ರು. ಹಾಗೆ ಆ ನಂತರದ ಮೆಗಾ ಆಕ್ಷನ್ನಲ್ಲಿ ಡೆಲ್ಲಿ ತಂಡವನ್ನ ಜಾಯ್ನ್ ಆದ್ರು. ಕಳೆದ ವರ್ಷದ IPLನಲ್ಲೇ ಲಕ್ನೋ ತಂಡದ ವಿರುದ್ಧ ಅಬ್ಬರಿಸಿದಂತ ರಾಹುಲ್ ಈಗ ಮತ್ತೆ ಅದೇ ಮೈಂಡ್ ಸೆಟ್ನಲ್ಲೇ ಇರ್ತಾರೆ. ಕಳೆದ ವರ್ಷ ಪರ್ಸನಲ್ ರೀಸನ್ಸ್ ಇಂದ ಲಕ್ನೋ ವಿರುದ್ಧ ಮೊದಲ ಪಂದ್ಯವನ್ನ ಮಿಸ್ ಮಾಡ್ಕೊಂಡಿದ್ರು. ಆದ್ರೆ ರಿವೆಂಜ್ ಮ್ಯಾಚ್ ಅಲ್ಲಿ ತಮ್ಮ ರಿವೆಂಜ್ ಅನ್ನ ತೀರಿಸಿಕೊಂಡಿದ್ರು. 57 ರನ್ಗಳನ್ನ ಗಳಿಸಿ ಅಜೇಯರಾಗಿ ಉಳಿದು ಡೆಲ್ಲಿ ತಂಡವನ್ನ ಗೆಲ್ಲಿಸುವಲ್ಲಿ ಯಶಸ್ವಿಯಾಗಿದ್ರು. ಸೊ ಈ ಸೀಸನ್ ಅಲ್ಲೂ ಕೂಡ ಫಸ್ಟ್ ಮ್ಯಾಚ್ ಅಲ್ಲೇ ಬಿಗ್ ಸ್ಕೋರ್ ಟಾರ್ಗೆಟ್ ನಲ್ಲೇ ಕಣಕ್ಕಿಳಿತಾರೆ. ಯಾಕಂದ್ರೆ ರಾಹುಲ್ಗೆ ಇದು ತಂಡದ ಜೊತೆಗಿನ ಪಂದ್ಯ ಅನ್ನೋದಕ್ಕಿಂತ ಮಾಲೀಕ ಸಂಜೀವ್ ಗೋಯಾಂಕಾಗೆ ತಮ್ಮ ಬ್ಯಾಟ್ ಮೂಲಕವೇ ಉತ್ತರಿಸೋದು ಅಂತ ಕಾಯ್ತಾ ಇದ್ದಾರೆ. ಸೊ ಈ ಪಂದ್ಯದಲ್ಲಿ ರಾಹುಲ್ ಪರ್ಫಾರ್ಮೆನ್ಸ್ ಮೇಲೆಯೇ ಕನ್ನಡಿಗರ ಕಣ್ಣಿರುತ್ತೆ. ಜೊತೆಗೆ ಈಗಾಗಲೇ ಕಳೆದ ಪಂದ್ಯಗಳಲ್ಲಿ ಕನ್ನಡಿಗರು ಈಗಾಗಲೇ ಧಮಾಕೆದಾರ್ ಪರ್ಫಾರ್ಮೆನ್ಸ್ ನೀಡ್ತಾ ಇರೋದ್ರಿಂದ ನಿರೀಕ್ಷೆ ಇನ್ನೂ ಕೂಡ ಜಾಸ್ತಿನೇ ಇದೆ. ಸೊ ಈ ವರ್ಷ ಟೂರ್ನಿಯ ಆರಂಭದಲ್ಲಿ ಯಾವೆಲ್ಲ ಕನ್ನಡಿಗರು ಅಬ್ಬರಿಸಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ದೇವದತ್ ಪಡಿಕ್ಕಲ್. ಸೊ RCB ಪರ ಹೈದರಾಬಾದ್ ವಿರುದ್ಧ ಪಡಿಕ್ಕಲ್ ಅದ್ಭುತವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿದ್ರು. ಸೊ ಕಳೆದ ಸೀಸನ್ ಅಲ್ಲೂ ಕೂಡ RCB ತಂಡದ ಭಾಗವಾಗಿದ್ದ ದೇವದತ್ ಪಡಿಕ್ಕಲ್ರನ್ನ ಈ ಸಲ ಕೂಡ ತಂಡ ಉಳಿಸ್ಕೊಂಡಿತ್ತು. ಹೀಗಾಗಿ ಈ ಸಲ ಮೊದಲ ಪಂದ್ಯದಲ್ಲಿ ನಂಬರ್ 3ನಲ್ಲಿ ಬ್ಯಾಟಿಂಗ್ ಮಾಡಿದಂತ ಪಡಿಕ್ಕಲ್ ಅದ್ಭುತವಾದಂಥ ಇನ್ನಿಂಗ್ಸ್ ಅನ್ನ ಆಡಿದ್ರು. ಯಾಕಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಹೈದರಾಬಾದ್ ತಂಡ 201 ರನ್ಗಳನ್ನ ಕಲೆ ಹಾಕಿತ್ತು. ಸೊ ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಾಗ ಸೊ ಮ್ಯಾಚ್ ವಿನ್ನಿಂಗ್ ಅಥವಾ ಮ್ಯಾಚ್ ಟರ್ನಿಂಗ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದು ಪಡಿಕ್ಕಲ್. ನಂಬರ್ 3ನಲ್ಲಿ ಬಂದಂತ ಪಡಿಕ್ಕಲ್ ಕೇವಲ 26 ಬಾಲ್ಗಳಲ್ಲಿ 61 ರನ್ಗಳನ್ನ ಕಲೆ ಹಾಕಿ ಮೊಮೆಂಟಮ್ನ ಚೇಂಜ್ ಮಾಡಿದ್ರು. ಜೊತೆಗೆ ಆರಂಭದಲ್ಲಿ ಸೊ ಒಂದು ರೀತಿಯಾಗಿ RCB ತಂಡ ಪ್ರೆಷರ್ ಫ್ರೀ ಆಗಿ ಪರ್ಫಾರ್ಮ್ ಮಾಡೋಕೆ ಕಾರಣರಾಗಿದ್ರು. ಸೊ ಈಗ ಪಡಿಕ್ಕಲ್ ಆಲ್ರೆಡಿ ಅಬ್ಬರ ಮಾಡಿರೋದ್ರಿಂದ ನೆಕ್ಸ್ಟ್ ಮ್ಯಾಚ್ ಅಲ್ಲೂ ಕೂಡ ಅವರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿರುತ್ತೆ. ಅಂಡ್ ನೆಕ್ಸ್ಟ್ ಪಂಜಾಬ್ ಪರ GT ವಿರುದ್ಧ ವೈಶಾಖ್ ವಿಜಯ್ ಕುಮಾರ್ ಕೂಡ ಅದ್ಭುತವಾದಂಥ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಪಂಜಾಬ್ ಪರ ಆಡ್ತಾ ಇರುವಂತ ವೈಶಾಖ್ 34 ರನ್ಗಳನ್ನ ನೀಡಿ 3 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಸೊ ಪಂಜಾಬ್ ಪರ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ರು. ನಿನ್ನೆಯ ಪಂದ್ಯದಲ್ಲಿ ಗುಜರಾತ್ ವಿರುದ್ಧದ 3 ಮೇನ್ ವಿಕೆಟ್ಗಳನ್ನ ತೆಗೆದು ಸೊ ಆ ಒಂದು ಏನು ಅವರು ಫಸ್ಟ್ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಗುಜರಾತ್ ತಂಡ, ಅವರನ್ನ ಕಡಿಮೆ ಮೊತ್ತಕ್ಕೆ ಬೇಗನೆ ಅವರ ವಿಕೆಟ್ಗಳನ್ನ ತೆಗೆದು ಕಡಿಮೆ ಮೊತ್ತಕ್ಕೆ ಕಟ್ಟಿ ಹಾಕುವಲ್ಲಿ ವೈಶಾಖ್ ವಿಜಯ್ ಕುಮಾರ್ ಅವರ 3 ವಿಕೆಟ್ಗಳ ಪಾತ್ರ ತುಂಬಾನೇ ದೊಡ್ಡದಿತ್ತು. ಸೊ ವೈಶಾಖ್ ಕೂಡ 3 ವಿಕೆಟ್ಗಳನ್ನ ಮೊದಲ ಪಂದ್ಯದಲ್ಲಿ ತೆಗೆದು ಬಿಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಗುಜರಾತ್ ಪರ ಅದೇ ಪಂಜಾಬ್ ತಂಡದ ವಿರುದ್ಧ ಪ್ರಸಿದ್ಧ ಕೃಷ್ಣ 29ಕ್ಕೆ 3 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಎಸ್, ನಿನ್ನೆ ಪಂದ್ಯದಲ್ಲೇ ಇಬ್ರು ಕೂಡ ಕನ್ನಡಿಗರು ಅಂದ್ರೆ ಪ್ರಸಿದ್ಧ ಕೃಷ್ಣ ಹಾಗೆ ವೈಶಾಖ್ ವಿಜಯ್ ಕುಮಾರ್ ಇಬ್ರು ಕೂಡ ಆಪೋಸಿಟ್ ಆಗಿ ಆಡಿದ್ರು. ಸೊ ಇಲ್ಲಿ ಗುಜರಾತ್ ಪರ ಕಣಕ್ಕಿಳಿದಂತ ಪ್ರಸಿದ್ಧ ಕೃಷ್ಣ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ
3 ವಿಕೆಟ್ಗಳನ್ನು ತೆಗೆದು ಜೊತೆಗೆ 29 ರನ್ಗಳನ್ನು ಮಾತ್ರ ನೀಡಿದರು. ಅದು ಅಲ್ಲದೆ ಇಲ್ಲಿ ಗುಜರಾತ್ ತಂಡ ಒಂದು ರೀತಿಯಲ್ಲಿ ಗೆಲುವಿನ ಭರವಸೆ ನೀಡಿದೆ ಪ್ರಸಿದ್ಧ ಕೃಷ್ಣ ಬೌಲಿಂಗ್ಗೆ ಬಂದಾಗ ಅವ್ರು ಬಂದಿದ್ದೆ 13ನೇ ಓವರ್ನಲ್ಲಿ. ಬಂದರೂ ಕೂಡ ಅವರು ಬೌಲ್ ಮಾಡಿದಂಥ 10 ಬಾಲ್ಗಳಲ್ಲೇ 2 ವಿಕೆಟ್ಗಳನ್ನು ಬೇಟೆಯಾಡ್ತಾರೆ. ಸೊ ಅವರು ಬೌಲಿಂಗ್ ಸ್ಟಾರ್ಟ್ ಮಾಡಿದಾಗಲೇ ಫಸ್ಟ್ ಬಾಲ್ನಿಂದಲೇ ವಿಕೆಟನ್ನು ತೆಗೆಯೋಕೆ ಶುರು ಮಾಡಿ ಗುಜರಾತ್ ತಂಡಕ್ಕೆ ಗೆಲುವಿನ ಆಸೆಯನ್ನು ಚಿಗುರಿಸಿದ್ರು. ಬಟ್ ಅಷ್ಟರಲ್ಲಾಗಲೇ ಪಂದ್ಯ ಕೈ ಮೀರಿದ್ರಿಂದ ಅಂತಿಮವಾಗಿ ಗುಜರಾತ್ ತಂಡ ಸೋಲನ್ನು ಕಂಡಿತ್ತು. ಸೊ ಆಲ್ರೆಡಿ 2026ರ IPL ಟೂರ್ನಿಯಲ್ಲಿ ಕನ್ನಡಿಗರು ಭರ್ಜರಿಯಾಗಿ ಸದ್ದು ಮಾಡ್ತಿದ್ದಾರೆ. ಇವತ್ತಿನ ಮ್ಯಾಚಲ್ಲಿ KL ರಾಹುಲ್ ಹಾಗೆ ಕರುಣ್ ನಾಯರ್ ಮೇಲೆ ಎಲ್ಲರ ಕಣ್ಣಿರುತ್ತೆ. ಇಲ್ಲಿ ರಾಹುಲ್ ಪ್ಲೇಯಿಂಗ್ 11ನಲ್ಲಿ ಆಡೋದಂತೂ ಕನ್ಫರ್ಮ್ ಇದೆ. ಆದರೆ ಕರುಣ್ರನ್ನ ಆಡಿಸ್ತಾರ ಅನ್ನೋದು ಕೂಡ ಸ್ವಲ್ಪ ಡೌಟ್ ಇದೆ. ಸೊ ಇಬ್ರು ಕೂಡ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಗಳೇ. ಹೀಗಾಗಿ ಇವರಿಂದಲೂ ಕೂಡ ಬೊಂಬಾಟ್ ಪ್ರದರ್ಶನವನ್ನ ನಿರೀಕ್ಷೆ ಮಾಡಬಹುದು. ಸೊ ನಿಮ್ಮ ಪ್ರಕಾರ ಲಕ್ನೋ ವಿರುದ್ಧ KL ರಾಹುಲ್ ಮತ್ತೊಮ್ಮೆ ಅಬ್ಬರಿಸ್ತಾರಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.